ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಗುಲಾಬ್ ಜಾಮೂನ್. ಈ ಒಂದು ಗುಲಾಬ್ ಜಾಮೂನ್ನ ತುಂಬ ಪರ್ಫೆಕ್ಟಾಗಿ ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಗುಂಡು ಗುಂಡಾಗಿ ಎಲ್ಲೂ ಸಹ ಒಡಿದೇನೆ ತುಂಬಾ ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡ್ತಾ ಇದ್ದರೆ ನಿಮಗೇನೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಈ ಜಾಮೂನ್ ಅಂತ. ಹಾಗೆ ಇದನ್ನು ನಾನು ಆದಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಜಾಮೂನನ್ನು ಫಸ್ಟ್ ಟೈಮ್ ಮಾಡೋದಾದರೂ ಸಹ ಜಸ್ಟ್ ಈ ಒಂದು ವಿಡಿಯೋನ ಫಾಲೋ ಆದರೆ ಸಾಕು, ಕಂಪ್ಲೀಟಾಗಿ ಪಕ್ಕ ಚೆನ್ನಾಗಿ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಈ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದೆಂದು ನೋಡೋಣ. ನಾನಿವತ್ತು GRB ಬ್ರ್ಯಾಂಡ್ ಅವರ ಗುಲಾಬ್ ಜಾಮೂನ್ ಪುಡಿಯನ್ನು ತಗೊಂಡಿದ್ದೇನೆ. ನೀವು ಬೇಕಾದರೂ ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ, ಆದರೆ MTR ಬ್ರ್ಯಾಂಡ್ ಮಾತ್ರ ಚೆನ್ನಾಗಿ ಉಂಡೆ ಯಾವುದೇ ರೀತಿ ಕ್ರ್ಯಾಕ್ ಇಲ್ಲದೆ ಬರುತ್ತೆ. ಈ ಒಂದು ಜಾಮೂನನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಗುಲಾಬ್ ಜಾಮೂನ್ ಹಿಟ್ಟು, ಹಾಗೆ 1.5 ಕಪ್ ಆಗುವಷ್ಟು ಸಕ್ಕರೆ, 3 ಏಲಕ್ಕಿ, ಅರ್ಧ ಲೀಟರ್ ಎಣ್ಣೆ. ಮೊದಲಿಗೆ ಒಂದು ಬೌಲನ್ನು ತಗೊಂಡು ಈ 1 ಕಪ್ ಹಿಟ್ಟನ್ನು ಅದಕ್ಕೆ ಹಾಕೊಳ್ಳಿ. ಹಿಟ್ಟು ಹಾಕಿದ ನಂತರ 10 ರಿಂದ 15 ಸೆಕೆಂಡ್ಗಳಾಗುವಷ್ಟು ಈ ಹಿಟ್ಟನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ. ಹೀಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಒಂದೇ ಸಾರಿ ಹಾಕೋದ್ರಿಂದ ಹಿಟ್ಟು ತುಂಬ ತೆಳುವಾಗುತ್ತೆ. ಇದರಿಂದಾಗಿ ನೀವು ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನೀರನ್ನೇ ಹಾಕಿ ಈ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಿಮಗೆ ಆದಷ್ಟು ಬರೀ ಬೆರಳಿನಿಂದಲೇ ಮಿಕ್ಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡೋದೇನು ಬೇಡ. ಲೈಟಾಗಿ ಮೇಲೆ ಮಿಕ್ಸ್ ಮಾಡಿ. ಈ ಥರ ಇದನ್ನು ಸ್ವಲ್ಪವಾಗಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ನೀವು ಇದಕ್ಕೆ ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೋಬೋದು ನೀರಿನ ಬದಲಾಗಿ. ಇಲ್ಲ ಬರೀ ನೀರಲ್ಲೂ ಕೂಡ ಈ ಒಂದು ಹಿಟ್ಟನ್ನು ಕಲಿಸ್ಬೋದು. ನಾವಿಲ್ಲಿ ಹಾಲನ್ನು ಯೂಸ್ ಮಾಡ್ತಿಲ್ಲ, ಬರೀ ನೀರಿನಿಂದ ಮಾತ್ರ ಈ ಹಿಟ್ಟನ್ನು ಕಲಿಸ್ಕೊತಿದ್ದೀವಿ. ಇದರಿಂದಾಗಿ ಉಂಡೆಗಳು ಕ್ರ್ಯಾಕ್ ಬರುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವಿಲ್ಲಿ ಹಾಲನ್ನು ಯೂಸ್ ಮಾಡ್ತಿಲ್ಲ, ನೀವು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು. ನೀವು ಜಾಸ್ತಿ ನೀರು ಕೂಡ ಮಾಡಿದರೆ ಉಂಡೆನೂ ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 5 ನಿಮಿಷ ರೆಸ್ಟ್ ಕೊಡಿ. ಒಂದು ಪ್ಲೇಟ್ನ ಮುಚ್ಚಿ ಇಡಿ. ಈಗ ನಾವು ಈ ಗ್ಯಾಪ್ನಲ್ಲೇ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ನಾವಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಿದ್ದೀವಿ. ಇವಾಗ ಗ್ಯಾಸನ್ನು ಹಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಇಡಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡಿ. ನಿಮಗೇನಾದರೂ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆನ ಕಡಿಮೆನೂ ಹಾಕೋಬೋದು. ಹಾಗೆ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಕೂಡ ಹಾಕೋಬೋದು. ನಿಮಗೆ ಹೇಗೆ ಬೇಕು ಹಾಗೆ ನೀವು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ಪ್ಯಾನ್ನ ಮುಚ್ಚಳವನ್ನು ಮುಚ್ಚಿಟ್ಟು ಕುದಿಯಲು ಬಿಡಿ. ಇವಾಗ ನಾವಿಲ್ಲಿ ನಾದಿರುವಂಥ ಹಿಟ್ಟನ್ನು ಇನ್ನೊಂದು ಸಾರಿ ಚೆನ್ನಾಗಿ ನಾದಿಕೊಂಡು ನಾನೀಗ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ಶೇಪ್ನಲ್ಲಿ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಉಂಡೆ ರೌಂಡ್ ಮಾಡುವಾಗ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ರೌಂಡಾಗಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಯಾವುದೇ ರೀತಿಯಾದ ಕ್ರ್ಯಾಕ್ ಇರಬಾರದು. ಅದೇ ರೀತಿ ನಾವು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಉಂಡೆ ಸೈಜ್ ಬಂದು ನಾನಿಲ್ಲಿ ತುಂಬ ಚಿಕ್ಕದಾಗಿಯೂ ಮಾಡ್ತಾ ಇಲ್ಲ, ಹಾಗೆ ತುಂಬ ದೊಡ್ಡದಾಗಿಯೂ ಮಾಡ್ತಾ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ಗೆ ಬೇಕು ಅದೇ ಸೈಜ್ಗೆ ಮಾಡ್ಕೊಳ್ಳಿ. ಇವಾಗ 15 ನಿಮಿಷ ಆಗಿದೆ. ಈ ಒಂದು ಸಕ್ಕರೆ ಪಾಕಕ್ಕೆ ನಾವು ತೆಗೆದಿಟ್ಟಿರುವಂಥ ಏಲಕ್ಕಿ ಪೌಡ್ರನ್ನು ಸೇರಿಸೋಣ. ಈ ಒಂದು ಏಲಕ್ಕಿ ಪೌಡರ್ನ ಮಾಡೋದು ಹೇಗಂದರೆ, ಒಂದು 3 ರಿಂದ 4 ಏಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸಿ ಸಣ್ಣ ಮಿಕ್ಸಿ ಜಾರದಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಬೇಡಿ. ಹಾಗೆ ನೈಸಾಗಿ ಇದನ್ನು ರುಬ್ಕೊಳ್ಳಿ. ಇದು ಚೆನ್ನಾಗಿ ಪುಡಿ ಆದಮೇಲೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ಒಂದು ಏಲಕ್ಕಿ ಪುಡಿನ ಲಾಸ್ಟಲ್ಲಿ ಸಕ್ಕರೆ ಪಾಕಕ್ಕೆ ಹಾಕೋದ್ರಿಂದ ಅದರ ಫ್ಲೇವರ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ನೀವು ಇದನ್ನು ಬೇಗ ಹಾಕಿ ಕುದಿಸಿದ್ರೆ ಇದರಲ್ಲಿರುವ ಫ್ಲೇವರ್
ಎಲ್ಲವೂ ಹೋಗಿಬಿಡುತ್ತೆ. ಹಾಗಾಗಿ ಇದನ್ನು ಲಾಸ್ಟಲ್ಲೇ ಹಾಕ್ಕೊಳ್ಳಿ. ಈ ಒಂದು ಏಲಕ್ಕಿ ಪೌಡರ್ನ ಹಾಕಿ 1 ನಿಮಿಷಗಳ ಕಾಲ ಕುದಿಯಲು ಬಿಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಈ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಗೆ ಅರ್ಧ ಲೀಟರ್ ಎಣ್ಣೆ ಹಾಕಿ ಬಿಸಿಗೆ ಇಟ್ಕೊಳ್ತಿದ್ದೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ. ನಂತರ ಗ್ಯಾಸ್ನ ಫುಲ್ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು. ಅದಾದಮೇಲೆ ಎಣ್ಣೆಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ. ಇದು ನಿಧಾನವಾಗಿ ಮೇಲೆ ಬರಬೇಕು. ಕಡಿಮೆ ಉರಿಯಲ್ಲಿ ಮಾತ್ರ ಫ್ರೈ ಮಾಡಿಕೊಳ್ಬೇಕು. ಇವಾಗ ಈ ಸ್ಯಾಂಪಲ್ ಉಂಡೆಯನ್ನು ತೆಗೆದಿಟ್ಕೊಂಡು ನೀವು ರೆಡಿ ಮಾಡಿಕೊಂಡಿರುವಂಥ ಉಂಡೆಗಳನ್ನು ನಿಧಾನವಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡುವಾಗ ಕೈ ಹುಷಾರು. ಎಣ್ಣೆ ಬಿಸಿ ಇರೋದ್ರಿಂದ ಕೈಗೆ ಸೀರುವ ಸಾಧ್ಯತೆ ಇರುತ್ತೆ. ಈ ಉಂಡೆಗಳನ್ನು ನಿಧಾನವಾಗಿಯೇ ಬಿಡಬೇಕು, ಯಾಕಂದರೆ ಈ ಉಂಡೆಗಳು ಒಡೆಯೋ ಸಾಧ್ಯತೆ ಕೂಡ ಇರುತ್ತೆ. ನಂತರ ಇದನ್ನು ಎಲ್ಲ ಉಂಡೆಗಳನ್ನು ಬಿಟ್ಟಾದಮೇಲೆ ನಿಧಾನವಾಗಿ ಒಂದು ಸೌಂಟಿನ ಸಹಾಯದಿಂದ ಇದನ್ನು ನಿಧಾನವಾಗಿಯೇ ತಿರುಗಿಸಿ, ಇಲ್ಲಾಂದರೆ ಉಂಡೆ ಒಡಿಬೋದು. ಎಣ್ಣೆಗೆ ಉಂಡೆಯನ್ನು ಹಾಕುವಾಗ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಈ ಉಂಡೆಗಳು ಡಬಲ್ ಸೈಜ್ಗೆ ಬರೋದ್ರಿಂದ ಉಂಡೆ ಫ್ರೈ ಆಗ್ತಾ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ಗೆ ಬರುತ್ತೆ. ಈ ರೀತಿಯಾಗಿ ಬರುವುದರಿಂದ ನೀವು ಇದಕ್ಕೆ ಸ್ವಲ್ಪನೇ ಉಂಡೆನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಉಂಡೆಗಳು ಒಡೆಯೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ನಮಗೆ ಒಳ್ಳೆ ಬ್ರೌನ್ ಕಲರ್ಗೆ ಇದು ಚೇಂಜ್ ಆಗಬೇಕು. ಇವಾಗ ಎಲ್ಲವೂ ನೀಟಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನು ತೆಗೆಯಬೇಕು. ಸೊ ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಫ್ರೈ ಆದರೆ ಸಾಕು. ಈ ಉಂಡೆಗಳನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಉಳಿದಿರುವಂಥ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಲಿ. ಅದೇ ರೀತಿಯಾಗಿ ಫ್ರೈ ಮಾಡೋಣ. ಬೆಂಕಿ ಜಾಸ್ತಿ ಆದರೆ ಉಂಡೆಗಳು ಒಳಗಡೆ ಬೇಯೋದಿಲ್ಲ. ಓಕೆ, ಈಗ ಫ್ರೈ ಆಗಿದೆ. ಇವನ್ನು ತೆಗೆದು ಅದೇ ಪ್ಲೇಟ್ಗೆ ಹಾಕೋಣ. ಸಕ್ಕರೆ ಪಾಕ ಬಿಸಿ ಇದ್ರೆ ಚೆನ್ನಾಗಿ ಉಂಡೆಗಳು ಪಾಕವನ್ನು ಹೀರಿಕೊಳ್ಳುತ್ತೆ. ಈಗ ಫ್ರೈ ಮಾಡಿರೋ ಉಂಡೆಗಳನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಒಂದು ಪ್ಲೇಟ್ನ ಮುಚ್ಚಿ 20ರಿಂದ 30 ನಿಮಿಷ ಬಿಟ್ಟರೆ ಸಾಕು. ಕಂಪ್ಲೀಟ್ ಆಗಿ ಪಾಕವನ್ನು ಉಂಡೆಗಳು ಹೀರಿಕೊಂಡಿರುತ್ತೆ. ಇಲ್ಲಿ ನೋಡಬಹುದು ಎಷ್ಟು ಸೂಪರ್ ಆಗಿ ಈ ಜಾಮೂನು ರೆಡಿಯಾಗಿದೆ ನೋಡಿ. ಹಾಗೆ ಎಲ್ಲೂ ಸಹ ಒಂದು ಚೂರು ಒಡಿದಿರೆ ಪಾಕದಲ್ಲಿ ಬಿಡದೇನೆ ತುಂಬ ಚೆನ್ನಾಗಿ ಬಂದಿದೆ. ಈ ಟಿಪ್ಸ್ನ ಖಂಡಿತ ನೀವು ಕೂಡ ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಜ್ಯೂಸಿಯಾಗಿ ನಿಮಗೆ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಅಂತ. ನಾವಿಲ್ಲಿ ಜಾಮೂನ್ನ ಡೆಕೋರೇಟ್ಗೆ ಬಾದಾಮಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೇವೆ. ನೀವು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.